ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಓದ್ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿರೋದು ಒಂದೇನೆ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಸೊ ಅದ್ರ ಡೇಟ್ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ತಿಳಿಸಿದೀನಿ. ಇದ್ರ ಜೊತೆಗೆ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಇನ್ನು ಪೆಂಡಿಂಗ್ ಹಣನೇ ಬಂದಿಲ್ಲ ಕಾವ್ಯ, ಸೊ ನಾವ್ ಏನ್ ಮಾಡ್ಬೇಕು ಅಂತ ಕೂಡ ತುಂಬಾ ಜನ ಕೇಳಿದೀರಾ. ಆದ್ರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದ್ರೆ ಒಂದು ಸೊಲ್ಯೂಷನ್ಸ್ ಕೂಡ ಇದೆ. ಆ ಒಂದು ಸೊಲ್ಯೂಷನ್ಸ್ ನಾನು ಕೂಡ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನನ್ನ ಚಾನಲ್ ಅಲ್ಲಿ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಯಾರಾದ್ರೂ ಇನ್ನೂ ಕೂಡ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಹೋಗಿ ವಿಡಿಯೋನ ನೋಡಿ. ಆಲ್ರೆಡಿ ವಿಡಿಯೋ ನೋಡಿರೋರ್ಗೆ ಗೊತ್ತಾಗಿರುತ್ತೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು. ಸೊ ಫೈನಲಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಿಡುಗಡೆ ಅಂತಕ್ಕೂ ಕೂಡ ಬಂದಿರುವಂತದ್ದು. ಸೊ ಇದ್ರ ಜೊತೆಗೆ ತುಂಬಾ ಜನದ ಕ್ವಶನ್ಸ್ ಏನಂತಂದ್ರೆ, ನಮ್ಗೆ ಇನ್ನೂ ಕೂಡ ಪೆಂಡಿಂಗ್ ಹಣ ಬಂದಿಲ್ವಲ್ಲ, ನಾವ್ ಯಾವ ರೀತಿ ತಗೊಬೇಕು, ಸೊ ತಿಳಿಸಿ ಅಂತ ಅನ್ಬಿಟ್ಟು ತುಂಬಾ ಜನ ಕೂಡ ಅದನ್ನೇ ಕೇಳ್ತಾ ಇದ್ದೀರಾ. ಸೊ ಈಗಾಗಲೇ ಆಲ್ರೆಡಿ ನಾನು ಅದಕ್ಕೂ ಕೂಡ ಒಂದು ನಿಮ್ಗೆ ಪರಿಹಾರನ ತಿಳಿಸಿದೀನಿ ವಿಡಿಯೋ ಮಾಡೋ ಮುಖಾಂತರ. ಕೆಲವೊಂದಷ್ಟು ಜನಗಳು ಇನ್ನೂ ವಿಡಿಯೋ ನೋಡಿರೋದಿಲ್ಲ ಅಂತ ಅನ್ಕೊಂತೀನಿ. ಅದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀಟಾಗೇನೆ ಕಂಪ್ಲೀಟ್ ಆಗಿ ಹೇಳ್ಕೊಡೋಣ ಅನ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇರೋವಂಥದ್ದು. ಸೊ ಇವಾಗ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಕೆಲವೊಂದಷ್ಟು ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿರೋದಿಲ್ಲ. ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ 6 ತಿಂಗಳಿಗೆನೆ ಸ್ಟಾಪ್ ಆಗುತ್ತೆ, ಮತ್ತೆ 4 ತಿಂಗಳಿಗೆ ಸ್ಟಾಪ್ ಆಗಿರೋರು ಇರ್ತಾರೆ. ಇದ್ರ ಜೊತೆಗೆ ನಾನು ಓದ್ ವಿಡಿಯೋ ಮಾಡುವಾಗ್ಲೂ ಹೇಳಿದೆ, ಒಬ್ರು ಕಮೆಂಟ್ ಮಾಡಿದ್ರು ಅಂತ, ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಮ್ಯಾಮ್, ಜನವರಿ ತಿಂಗಳ ಹಣ ಬಂದಿದೆ, ಯಾವ ರೀತಿ ಅಂತ ಅನ್ಬಿಟ್ಟು. ಸೊ ಅದ್ರ ಬಗ್ಗೆನೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ 20ನೇ ತಾರೀಕಿನ ಮೇಲ್ಗಡೆ ಹಣ ಬಿಡುಗಡೆ ಆಗುವಂತದ್ದು. ಜನವರಿ ತಿಂಗಳಲ್ಲಿ ಏನಾದ್ರೂ ನಿಮಗೆ 1ನೇ ತಾರೀಕು ಮೊದಲನೇ ವಾರದಲ್ಲಿ ಏನಾದ್ರೂ ಬಿಡುಗಡೆ ಆಗಿದೆ ಅಂತಂದ್ರೆ ಅದು ಓದ್ ಕಂತಿನ ಹಣ ಆಗಿರುತ್ತೆ, ಜನವರಿ ಕಂತಿನ ಹಣ ಆಗಿರೋದಿಲ್ಲ ಅಂತ ಅನ್ಬಿಟ್ಟು ಕೂಡ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅದು ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಈಗೇನೋ 2 ತಿಂಗಳು ಹಣ ಬಂದಿರೋದಿಲ್ಲ, ಈಗ ಜನವರಿಲಿ ಏನೋ ಬಿಡುಗಡೆ ಆಯ್ತು ಅಂತ ಅಂದಾಗ ನಮಗೆ ಇದೇ ಕಂತಿನ ಹಣ ಬಂದಿದೆ, ಇನ್ 2 ತಿಂಗಳದು ಅದು ನೀವು ನೆನ್ಪಿಟ್ಕೊಳ್ಳೋದೇ ಇಲ್ಲ. ಸೊ ಈ ರೀತಿ ಕೂಡ ಇರುತ್ತೆ. ಸೊ ಇವಾಗ ನಿಮ್ಗೆ 5 ಕಂತಿನ ಹಣ ಬಂದಿರಲ್ಲ, 6 ಕಂತಿನ ಹಣ ಬಂದಿರಲ್ಲ, ಈ ರೀತಿ ಇತ್ತು ಅಂತಂದ್ರೆ ನೀವು ಇವಾಗ ಸರ್ಕಾರನೇ ಕಾಂಟ್ಯಾಕ್ಟ್ ಮಾಡಬಹುದು. ಈ ರೀತಿಯ ಆಪರ್ಚುನಿಟಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಇದು ಮಾಧ್ಯಮಗಳ ಮುಖಾಂತರ ಕೂಡ ಹೇಳಿ ತಿಳಿಸಿದ್ದಾರೆ. ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣನ ನಾವು ತುಂಬಾನೇ ಜೋಪಾನ ಮಾಡ್ತೀವಿ, ಇದಕ್ಕೆ ಆದಂತಹ ಕೆಲವೊಂದಷ್ಟು ನಾವು ಪರಿಹಾರನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ತುಂಬಾ ಜನ ಮಹಿಳೆಯರು ನಮ್ಗೆ ಇನ್ನೂ ಬಂದಿಲ್ಲ ಮೇಡಮ್ ಅಮೌಂಟ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ನಾನು ಇದಕ್ಕೊಂದು ಪರಿಹಾರನ ಕಂಡಿಡಿದಿದ್ದೀನಿ, ಎಲ್ರಿಗೂ ಕೂಡ ಯೂಸ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಕೂಡ ಅವರು ತಿಳಿಸಿರುವಂತದ್ದು. ಸೊ ನಾನು ಕೂಡ ನಿಮಗೆ ಅದನ್ನೇ ಹೇಳ್ತಾ ಇರೋದು, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರೂ ಬಂದಿಲ್ಲ, ಪೆಂಡಿಂಗ್ ಅಲ್ಲಿ ಇದೆ, ಇವಾಗ 4 ಕಂತಿಂದ 5ನೇ ಕಂತಿಂದ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸಹಾಯವಾಣಿ ಸಂಖ್ಯೆ ಅಂತ ಅನ್ಬಿಟ್ಟು ಬಿಟ್ಟಿರುವಂತದ್ದು. ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಒಂದು ಏನ್ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ, ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಹಣ ಬರ್ತಾ ಇಲ್ಲ ಅನ್ನೋ ರೀಸನ್ ಕೂಡ ಅವರೇನೆ ತಿಳಿಸ್ಕೊಡ್ತಾರೆ. ಜೊತೆಗೆ ಏನು ಕೂಡ ನಿಮ್ದು ಪ್ರಾಬ್ಲಮ್ ಇಲ್ಲ ಆದ್ರೂ ಕೂಡ ಅವ್ರ ಹಣ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದನೇ ಹಣನ ಬಿಡುಗಡೆ ಮಾಡ್ತಾರೆ. ನೀವೆಲ್ಲರೂ ಕೇಳ್ಬೋದು, ನಿಜವಾಗ್ಲೂ ಕಾವ್ಯ ಕಾಲ್ ಹೋಗುತ್ತಾ ಅಂತ ಅನ್ಬಿಟ್ಟು. ಹೌದು, ಕಾಲ್ ನೀವು ಇವಾಗ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಿದ್ರೆ ನಿಜವಾಗ್ಲೂ ನಿಮ್ಮೆಲ್ರಿಗೂ ಕೂಡ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಜಸ್ಟ್ ನಂಬರ್ ಸಂಖ್ಯೆ ಏನಂತಂದ್ರೆ 181, ಈ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಕಾಲ್ ಮಾಡಿದ್ಮೇಲೆ ನಂತರ ಅವರೇ ನಿಮಗೆ ಮತ್ತೊಂದು ನಂಬರ್ ಇಂದ ಕಾಲ್ ನ ಮಾಡ್ತಾರೆ. ಒಂದ್ಸಲ ಚೆಕ್ ಮಾಡಿ, ಏನಾದ್ರೂ ತುಂಬಾ ಡೌಟ್ಸ್ ಇತ್ತ ಅಂತಂದ್ರೆ ಚೆಕ್ ಮಾಡಿ ನೋಡಿ. ನೀವು 181ನೇ ಸಂಖ್ಯೆಗೆ ಕಾಲ್ ಮಾಡಿದ್ರೆ ತಿರ್ಗಾ ಅವ್ರು ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ಏನ್ ಸಮಸ್ಯೆ ಆಗಿದೆ ಅಂತ ಅನ್ಬಿಟ್ಟು. ನೀವೇನೇ ಸಮಸ್ಯೆ ಇದ್ರು ಈಗ ಗೃಹಲಕ್ಷ್ಮಿ ಯೋಜನೆ ನನಗೆ ಬಂದು ಕಮೆಂಟ್ ಮಾಡ್ತೀರಾ ಅಲ್ವಾ, ಸೊ ನನಗೆ ಅಷ್ಟು ಕಂತಿನ ಹಣ ಬಂದಿಲ್ಲ, ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ. ಸೊ ನಿಮ್ಮ ಒಂದು ಪ್ರಾಬ್ಲಮ್ನ ಅಲ್ಲಿ ಹೇಳಿ, ಓಕೆನಾ, ಆವಾಗ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ. ಇದರಿಂದ ಸರ್ಕಾರ ಇವಾಗ ಹೊಸ ವರ್ಷ ಕೂಡ ಬಂದಿದೆ. ಈ ಒಂದು ಹೊಸ ವರ್ಷದಲ್ಲಿ ಇಷ್ಟು ವರ್ಷಗಳ ಕಾಲ ಆದ ನಂತರ ಸಹಾಯವಾಣಿ ಸಂಖ್ಯೆ ನಂಬರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾಕಂತಂದ್ರೆ ನಮ್ಮ ಮಹಿಳೆಯರ ಮೇಲಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರೀತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ತುಂಬಾನೇ ಹೆಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎಲ್ಲಾ ರೀತಿಯಾದಂತಹ ಜವಾಬ್ದಾರಿಗಳನ್ನು ಕೂಡ ತಗೊಂಡಿರುವಂತದ್ದು. ಆದ್ರಿಂದ ಈಗ ಹೊಸ ವರ್ಷದಲ್ಲಿ ಸಹಾಯವಾಣಿ ಸಂಖ್ಯೆ ನಂಬರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವೆಲ್ರು ಹಂಗೆ ಅನ್ಕೊಂಡಿರ್ತೀರ, ಇವ್ರೇನೋ ಸುಮ್ನೆ ಹೇಳ್ತಾರೇನೋ ನಂಬರ್ನ ಅಂತ ಅನ್ಬಿಟ್ಟು ಒಂದ್ಸಲ ನೀವು ಕಾಲ್ ಮಾಡಿ ನೋಡಿ.
ನಿಮ್ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ, ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನಾನು ಅದಕ್ಕೆ ಭರವಸೆ ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೇನಾದ್ರೂ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇರುತ್ತೋ ಅದು ನಿಜವಾಗ್ಲೂ ಬಿಡುಗಡೆ ಆಗುತ್ತೆ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮಾತ್ರನೇ. ಸುಮ್ಮನೆ ಕಮೆಂಟ್ ಮಾಡಿದ್ರು ನಿಮಗೆ ಅಮೌಂಟ್ ಬರೋದಿಲ್ಲ, ಸೊ ಮತ್ತೊಂದು ವಿಡಿಯೋ ನೋಡಿದ್ರು ನಿಮಗೆ ಅಮೌಂಟ್ ಬರೋದಿಲ್ಲ. ನೀವೇನ್ ಮಾಡ್ಬೇಕು, ಸರ್ಕಾರದ ಕಡೆಯಿಂದ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಿ ಕೇಳ್ದಾಗ್ಲೇನೆ ಖಚಿತವಾಗಿ ಪರಿಹಾರ ಸಿಗೋ ಅಂತದ್ದು ಅಂತ ಅನ್ಬಿಟ್ಟು ಹೇಳ್ತೀನಿ. ಸೊ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನಾನು ಆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ಇರೋರು ತುಂಬಾ ಜನ ಮಹಿಳೆಯರು ಇದ್ದೀರಾ. ಅವ್ರೆಲ್ರದ್ದು ಒಂದೇ ಪ್ರಾಬ್ಲಮ್, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಂತ್ಲಿ ಬರ್ತಾ ಇಲ್ಲ, ಪ್ರತಿ ತಿಂಗಳು ಬರ್ತಾ ಇಲ್ಲ ಅಂದ್ರೆ ಸರ್ಕಾರದ್ದು ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಗಳಿರುತ್ತೆ. ನಿಮ್ಗೂ ಕೂಡ ಗೊತ್ತಿರುತ್ತೆ ಎಷ್ಟು ಕಂತಿನ ಹಣ ಇವಾಗ ಸರ್ಕಾರ ಕೊಡ್ಬೇಕಾಗಿದೆ ನಮ್ಮೆಲ್ಲ ಮಹಿಳೆಯರಿಗೆ ಅಂತ ಅನ್ಬಿಟ್ಟು. ಸೊ ಅಂತದ್ರಲ್ಲಿ ಈಗ ಹೊಸ ವರ್ಷದಿಂದ ಪ್ರತಿ ತಿಂಗಳು ಕೂಡ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅನ್ಬಿಟ್ಟು ಮಾಧ್ಯಮಗಳ ಮುಖಾಂತರನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. ಆದ್ರಿಂದನೇ ಸಹಾಯವಾಣಿ ಸಂಖ್ಯೆ ಕೂಡ ತಗೊಂಡ್ ಬಂದಿರೋವಂಥದ್ದು. ನೀವು ಕಾಲ್ ಮಾಡಿ ಕೇಳಿ, ನಿಮ್ಮ ಪರಿಹಾರನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.